ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಆ್ಯಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಇವತ್ತಿನ ನನ್ನ ವಿಡಿಯೋ ಬಂದು ಸ್ಟೂಡೆಂಟ್ಸಿಗಾಗಿರುತ್ತೆ. ಸೊ ಏನಪ್ಪ ಅಂದರೆ ಹೌ ಟು ಇಂಪ್ರೂವ್ ಯುವರ್ ರೈಟಿಂಗ್ ಸ್ಕಿಲ್ಸ್. ಓಕೆ, ಸೊ ಇವಾಗ ಎಕ್ಸಾಮ್ ಟೈಮಲ್ಲಿ ನಾವು ಎಷ್ಟು ಒಂದು ಪ್ಲ್ಯಾನ್ ಮಾಡ್ಕೊಂಡು ಎಷ್ಟೇ ಚೆನ್ನಾಗಿ ಓದಿದ್ರು ಕೂಡ ನಾವು ಹೇಗೆ ಅದನ್ನು ಆನ್ಸರ್ ಪೇಪರಲ್ಲಿ ನಾವು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ರೈಟಿಂಗ್ ಸ್ಕಿಲ್ ಇದ್ದರೆ ನಿಜವಾಗ್ಲೂ ನಿಮ್ಮ ಪ್ರೆಸೆಂಟೇಷನ್ ತುಂಬ ನೀಟಾಗಿ ತುಂಬ ಡೀಸೆಂಟಾಗಿ ಇರುತ್ತೆ. ಆ್ಯಂಡ್ ಹಾಗೆ ಟೀಚರ್ಸ್ ಕೂಡ ತುಂಬ ಖುಷಿಯಾಗಿ ತುಂಬಾ ಮೈನರ್ ಮಿಸ್ಟೇಕ್ನ ಹುಡುಕದೆ ಆರಾಮ್ಸೆ ನಿಮಗೆ ಮಾರ್ಕ್ಸ್ನ ಕೊಡೋದ್ರಲ್ಲಿ ಅವರಿಗೂ ಖುಷಿ ಆಗುತ್ತೆ. ಓಕೆ, ಸೊ ಹಾಗಾಗಿ ಒಂದು ಗುಡ್ ಇಂಪ್ರೆಷನ್ನ ಒಂದು ರೈಟಿಂಗ್ ಸ್ಕಿಲ್ ಥ್ರೂ ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಒಂದು ಎಫೆಕ್ಟಿವ್ ರೈಟಿಂಗ್ ಸ್ಕಿಲ್ನ ಡೆವಲಪ್ ಮಾಡ್ಕೋಬೇಕು ಅಂದರೆ ನಿಮ್ಮ ಮೈಂಡಲ್ಲಿ ಏನೆಲ್ಲ ಇರಬೇಕು ಅಂದರೆ ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ನೀವು ಏನೇ ಒಂದು ಓದ್ತಾ ಇದ್ದೀರಾ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನೋದು ಇರಬಾರ್ದು. ಓಕೆ, ಓದೋಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ಆ್ಯಂಡ್ ಹಾಗೆ ಎಲ್ಲೆಲ್ಲಿ ನೀವು ಒಂದು ಸೆಂಟೆನ್ಸ್ ಫಾರ್ಮೇಷನ್ ಟೈಮಲ್ಲಿ ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು, ಎಲ್ಲಿ ಕಾಮ ಹಾಕಬೇಕು, ಇದು ಎಲ್ಲದನ್ನು ಗಮನದಲ್ಲಿ ಇಟ್ಕೋಬೇಕು. ಆ್ಯಂಡ್ ಹಾಗೆ ಒಂದು ಪ್ಯಾರಾಗ್ರಾಫ್ನ ಹೇಗೆ ಫ್ರೇಮ್ ಮಾಡ್ಕೊಳ್ಬೇಕು, ಇದಿಷ್ಟನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಓದಬೇಕಾಗತ್ತೆ. ಓಕೆ, ಸೊ ಓದಬೇಕಾದ್ರೆ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಅಲ್ಲೇ ಕರೆಕ್ಷನ್ ಮಾಡ್ಕೊಂಡಿದ್ರೆ ರೈಟಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ಮತ್ತೆ ಇನ್ನೊಂದೇನೆಂದರೆ ಇದಿಷ್ಟು ಕರೆಕ್ಷನ್ನ ಇದೆ ನಿಮಗೆ. ಓಕೆ, ಸೊ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಪ್ರಾಬ್ಲಮ್ ಇಲ್ಲ, ಸೆಂಟೆನ್ಸ್ ಫಾರ್ಮೇಷನಲ್ಲಿ ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ, ಒಂದು ಪ್ಯಾರಾಗ್ರಾಫ್ನ ಕರೆಕ್ಟಾಗಿ ಫ್ರೇಮ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಸೊ ನೆಕ್ಸ್ಟು ನೀವು ಅಲ್ಲಿ ಕೇಳೋವಂಥ ಕ್ವಶನ್ನಿಗೆ ಆನ್ಸರ್ ಮಾಡುವಂಥ ಮೆಥಡಲ್ಲಿ ಸೊ ನಿಮ್ಮ ಒಂದು ಬೆಸ್ಟ್ ರೈಟಿಂಗ್ ಸ್ಕಿಲ್ನ ಆನ್ಸರ್ ಶೀಟಲ್ಲಿ ಹೇಗೆ ಪ್ರೆಸೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ನ ಹೇಳ್ತಾ ಹೋಗ್ತೀವಿ. ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಒಂದು ಕ್ವಶನ್ ಪೇಪರ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ತೊಗೊಂಡಿರೋಂಥ ಕ್ವಶನ್ ಪೇಪರ್ ಬಂದು ಕೆಮಿಸ್ಟ್ರಿ, ಇದು ಸೆಕೆಂಡ್ PU. ಓಕೆ, ಸೊ ಇಲ್ಲಿ ಸಬ್ಜೆಕ್ಟ್ ಕೋಡ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಆನ್ಸರ್ ಶೀಟಲ್ಲಿ ಅದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಲ್ವಾ, ಸೊ ಅದ್ರ ಪ್ರಕಾರ ಅದನ್ನೆಲ್ಲ ಮೆನ್ಷನ್ ಮಾಡ್ತಾ ಹೋಗ್ತೀರಾ. ಓಕೆ, ಆ್ಯಂಡ್ ಈ ಕ್ವಶನ್ ಪೇಪರ್ನ ತೊಗೊಂಡು ಇದರಲ್ಲಿ ಒಂದಿಷ್ಟು ಮೇನ್ಸ್ ಅಂತ ಇದೆ, ಆ್ಯಂಡ್ ಹಾಗೆ ಅಲ್ಲಿ ಪಾರ್ಟ್ A, ಪಾರ್ಟ್ B ಈ ಥರ ಎಲ್ಲ ಇದೆ. ಸೊ ಫಸ್ಟಿಗೆ ನೀವು ಫಸ್ಟಿಂದ ಆನ್ಸರ್ ಮಾಡ್ತಾ ಹೋಗ್ತೀರಾ ಅಂದರೆ ಸೊ ನೋಡಿ ಫಸ್ಟಿಗೆ ಬರೋವಂಥದ್ದು ಪಾರ್ಟ್ A. ಓಕೆ, ನೀವು ಜಸ್ಟ್ ಇಲ್ಲಿ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಅಂತ ಜಂಪ್ ಆಗಬಾರ್ದು. ಸೊ ನೀವು ಈ ಪಾರ್ಟ್ನ ಮೆನ್ಷನ್ ಮಾಡಲೇಬೇಕು ಅಟ್ ಎಂಡ್ ಆಫ್ ದ ಆನ್ಸರ್ ಶೀಟ್. ಸೊ ಫಸ್ಟ್ ಪಾರ್ಟ್ A ಮೆನ್ಷನ್ ಮಾಡಿ ಅದರಲ್ಲಿ ನೆಕ್ಸ್ಟು ಫಸ್ಟ್ ಇದು ರೋಮನ್ ಲೆಟರಲ್ಲಿ ಇರೋದಕ್ಕೆ ಮತ್ತೆ ST ಅಂತ ಎಲ್ಲ ಬರಿಬಾರ್ದು, ದಟ್ ಈಸ್ ದ ರಾಂಗ್ ವೇ. ಸೊ ರೋಮನ್ ಲೆಟರ್ಸ್ನ ಇಲ್ಲಿ ಮೇನಾಗಿ ಕೊಟ್ಟಾಗ ಕರೆಕ್ಟಾಗಿ ಅದನ್ನು ಮೆನ್ಷನ್ ಮಾಡಿ ಅದಾದಮೇಲೆ ಅದ್ರ ಅಂಡರ್ ಬರ್ತಾ ಇರೋವಂಥದ್ದು ಫಸ್ಟ್ ಕ್ವಶನ್, ಅದಕ್ಕೆ ಆನ್ಸರ್, ಸೆಕೆಂಡ್ ಕ್ವಶನ್ ಅದಕ್ಕೆ ಆನ್ಸರ್, ಥರ್ಡ್ ಕ್ವಶನ್ ಅದಕ್ಕೆ ಆನ್ಸರ್. ಸೊ ಹೀಗೆ ಕ್ವಶನ್ ನಂಬರ್ ವಿತ್ ಯಾವ ಮೇನ್ ವಿತ್ ಯಾವ ಪಾರ್ಟ್ ಇದನ್ನು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗತ್ತೆ ಈಚ್ ಪಾರ್ಟಲ್ಲೂ. ಈಗ ಪಾರ್ಟ್ A ಕಂಪ್ಲೀಟ್ ಆದಮೇಲೆ ನೀವು ಪಾರ್ಟ್ Bಗೆ ಜಂಪ್ ಆಗ್ತೀರಾ ಅಲ್ವಾ. ಸೊ ಪಾರ್ಟ್ B ಅದೇ ಥರ ಪಾರ್ಟ್ C, ಪಾರ್ಟ್ D, ಆ್ಯಂಡ್ ಇನ್ನು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಸಬ್ ಕ್ವಶನ್ಸ್ ಎಲ್ಲ ಬರುತ್ತೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ತೊಗೊಳ್ತಾ ಇದ್ದೀನಿ 17 ಕ್ವಶನ್ಸ್, ಕ್ವಶನ್ A, ಕ್ವಶನ್ B, ಸಬ್ ಕ್ವಶನ್ಸ್ ಅಂತ ಹೇಳ್ತೀವಿ. ಇದನ್ನು ಕರೆಕ್ಟಾಗಿ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. A ನೀವು ಯಾವುದಕ್ಕೆ ಆನ್ಸರ್ ಮಾಡ್ತಾ ಇದ್ದೀರಾ, A ಅಥವಾ B ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಇನ್ನು ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಸೊ ಇಲ್ಲಿ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಪಾರ್ಟ್ ಎಲ್ಲಿ ಅಪ್ ಟು ಒಂದಿಷ್ಟು 10 ಕ್ವಶನ್ಸ್ ಇದೆ, 10 ಕ್ವಶನ್ಸ್ನ ಅವ್ರು ಅಟೆಂಡ್ ಮಾಡಿದ್ರು. ನೆಕ್ಸ್ಟು ಪಾರ್ಟ್ B ಬರೋದು, ಪಾರ್ಟ್ B ಮೆನ್ಷನ್ ಮಾಡಿದ್ರು, ಸೆಕೆಂಡ್ ಮೇನ್ ಮೆನ್ಷನ್ ಮಾಡಿದ್ರು, ಇಲ್ಲಿ ಮತ್ತೆ 1 ಅಂತ ಹಾಕ್ತಾರೆ. ದಟ್ ಈಸ್ ವೆರಿ ವೆರಿ ರಾಂಗ್. ನಿಮ್ಮ ಮಾರ್ಕ್ಸು ಡಿಡಕ್ಟ್ ಆಗುತ್ತೆ. ಏಕೆಂದರೆ ಕ್ವಶನ್ ನಂಬರ್ ಪಾರ್ಟ್ B ಅಲ್ಲಿ ಕ್ವಶನ್ ನಂಬರ್ ಅನ್ನೋದು ಇರೋದೇ ಇಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಎಗೇನ್ ಕಂಟಿನ್ಯೂಯಸ್ ನಂಬರ್ ಇದ್ದಾಗ ಕಂಟಿನ್ಯೂಯಸ್ ನಂಬರೇ ಕೊಡಬೇಕು, ಕಂಟಿನ್ಯೂಷನ್ನೇ ಕೊಡಬೇಕು. ಕ್ವಶನ್ ನಂಬರ್ 11, 12, 13, 14, 15, 16, 17 ಇದೇ ಥರನೇ ಕೊಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಮಿಸ್ಟೇಕ್ನ ಮಾಡಬಾರ್ದು. ತುಂಬ ಜನ ಸ್ಟೂಡೆಂಟ್ಸು ಇದನ್ನು ಮಿಸ್ಟೇಕ್ ಮಾಡಿ ಮಾರ್ಕ್ಸ್ನ ಕೂಡ ಕಳ್ಕೊಳ್ತಾರೆ. ಓಕೆ, ಸೊ ಈ ಥರ ಮಿಸ್ಟೇಕ್ನ ಮಾಡಬಾರ್ದು. ಕ್ವಶನ್ಸ್ ಯಾವ ಥರ ಇದೆ ಅದೇ ಥರ ನಿಮ್ಮ ಆನ್ಸರ್ ಕೂಡ ಇರಬೇಕು. ಓಕೆ, ಕ್ವಶನ್ ನಂಬರ್ಗೆ ತಕ್ಕ ಹಾಗೆ ಕ್ವಶನ್ ನಂಬರ್ಸ್ ಹೇಗಿರುತ್ತೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಇಲ್ಲೂ ಕೂಡ ಕಂಟಿನ್ಯೂಷನ್ನೇ ಇದೆ. ಓಕೆ, ಇದು ನಿಮಗೆ ಪಾರ್ಟ್ ವೈಸ್ ಕರೆಕ್ಟಾಗಿ ನೀಟಾಗಿ ಅಕಾರ್ಡಿಂಗ್ ಟು ದ ಕ್ವಶನ್ ಪೇಪರ್ ನೀವು ಆನ್ಸರ್ ಶೀಟಲ್ಲಿ ಬರಿತಾ ಇದ್ದೀರಾ ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ
ನೀವು ಎಲ್ಲ ಕಂಪ್ಲೀಟ್ ಬರ್ದಾಗಿರುತ್ತೆ. ಆವಾಗ ಯಾವುದೋ ಒಂದು ಕ್ವಶನಿಗೆ ಆನ್ಸರ್ ನಿಮಗೆ ನೆನಪಾಗುತ್ತೆ. ಆವಾಗ ನೀವು ಅದು ಕ್ವಶನ್ ನಂಬರ್ ಬರೀತೀರ. ಫಾರ್ ಎಕ್ಸಾಂಪಲ್ ಇವಾಗ 16th ಕ್ವಶನ್ ನಂಬರ್ಗೆ ಇದಕ್ಕೆ ಆನ್ಸರ್ ನಿಮಗೆ ಲಾಸ್ಟ್ ಎಂಡಿಂಗಲ್ಲಿ ನೆನಪಾಗಿದೆ ಅಂದ್ಕೊಳ್ಳಿ. ಆಗ ಬರೆಯೋಬೇಕಾದ್ರೆ ಏನು ಮಾಡಬೇಕು ಅಂದರೆ ನೀವು ಎಗೇನ್ ಪಾರ್ಟ್ ಬಿ ಅಂಡರ್ ಸೆಕೆಂಡ್ ಮೇನ್ 16 ಕ್ವಶನ್ಗೆ ಆನ್ಸರ್ ಮಾಡ್ತಿದ್ದೀರಾ ಅಂತ. ಸೊ ಇದಿಷ್ಟನ್ನು ಮೆನ್ಷನ್ ಮಾಡಿ ಅದಾದಮೇಲೆ ನಿಮ್ಮ ಆನ್ಸರ್ನ ಬರೀಬೇಕಾಗತ್ತೆ. ಓಕೆ, ನೀವು ಜಸ್ಟ್ ಕ್ವಶನ್ ನಂಬರ್ ಹಾಕಿ ಬರೆದ್ರೆ ಅದು ಪಾರ್ಟಿ ಯಾವ ಮೇನ್ ಇವೆಲ್ಲ ಮೆನ್ಷನ್ ಮಾಡಿಲ್ಲ ಅಂದರೆ ಮಾರ್ಕ್ಸ್ ಡಿಡಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಇದಿಷ್ಟು. ನೆಕ್ಸ್ಟು ಆನ್ಸರ್ ಶೀಟಲ್ಲಿ ಬರೆಯೋಬೇಕಾದ್ರೆ ಸೊ ಇಲ್ಲಿ ನೋಡಿ ಪಾರ್ಟ್ ಎ ಅನ್ನೋದು ಮಿಡಲಲ್ಲೇ ಮೆನ್ಷನ್ ಮಾಡಿ, ನೆಕ್ಸ್ಟು ಮೇನ್ಗಳನ್ನು ಸ್ವಲ್ಪ ಮಾರ್ಜಿನಿಂದ ಸ್ವಲ್ಪ ದೂರದಲ್ಲಿ ಮೆನ್ಷನ್ ಮಾಡಿ, ಹಾಗೆ ಕ್ವಶನ್ ನಂಬರ್ಗಳನ್ನು ಮಾರ್ಜಿನಿಂದ ಇಮಿಡಿಯೇಟಾಗಿ ನೀವು ಲೆಫ್ಟ್ ಸೈಡಲ್ಲೇ ಬರೀಬೇಕಾಗುತ್ತೆ. ತುಂಬ ಜನ ಮಕ್ಕಳು ಇನ್ಸೈಡ್ ದ ಮಾರ್ಜಿನ್ ಬರೀತಾರೆ, ದಟ್ ಈಸ್ ದ ರಾಂಗ್ ವೇ. ಓಕೆ, ಯಾವಾಗಲೂ ಅಷ್ಟೇ ಕ್ವಶನ್ ನಂಬರ್ಗಳು ಔಟ್ಸೈಡ್ ದ ಮಾರ್ಜಿನ್ ಇರಬೇಕು. ಓಕೆ, ಆ್ಯಂಡ್ ಮೇನ್ ಸ್ವಲ್ಪ ದೂರದಲ್ಲಿರಬೇಕು. ಕ್ವಶನ್ ನಂಬರ್ಸ್ ಈ ಥರ ಇರಬೇಕು. ಆ್ಯಂಡ್ ಇನ್ನು ಸಬ್ ಕ್ವಶನ್ಸ್ ಅಂತ ಬಂದರೆ ಎ ಆ್ಯಂಡ್ ಬಿ ಈ ಥರ ಬಂದರೆ ಯಾವಾಗಲೂ ಮಾರ್ಜಿನ್ ಒಳಗೆ ಆ ಎ ಆ್ಯಂಡ್ ಬಿ ಅನ್ನೋದನ್ನು ಮೆನ್ಷನ್ ಮಾಡಿ. ಓಕೆ, ಇದನ್ನು ಮತ್ತೆ ಈಗ ನೀವು ಹೊರಗಡೆ ಬರಿಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸಬ್ ಕ್ವಶನ್ಸ್ನ ನೀವು ಮಾರ್ಜಿನ್ದ ಒಳಗೆ ಮೆನ್ಷನ್ ಮಾಡ್ಬೋದು. ಆ್ಯಂಡ್ ಹಾಗೆ ಮತ್ತು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಫಸ್ಟ್ ಲೆಟರ್ ಕ್ಯಾಪಿಟಲ್ಲೇ ಇರಬೇಕು. ಓಕೆ, ಸೊ ಇದಿಷ್ಟು ಮೈಂಡಲ್ಲಿ ಇಟ್ಕೊಳ್ಬೇಕು. ಆ್ಯಂಡ್ ಹಾಗೆ ಯಾವುದಾದ್ರು ಒಂದು ಪ್ಯಾರಾಗ್ರಾಫ್ ಇದೆ ಅಂತ ಅಂದ್ಕೊಳ್ಳಿ ಆನ್ಸರಲ್ಲಿ. ಓಕೆ, 3 or 4 ಮಾರ್ಕಿಂದು ಪ್ಯಾರಾಗ್ರಾಫ್ ಇದೆ ಅಂದಾಗ ಯಾವಾಗಲೂ ಅಷ್ಟೇ ಪ್ಯಾರಾಗ್ರಾಫ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಜಸ್ಟ್ 1 ಸೆಂಟಿಮೀಟರ್ ಗ್ಯಾಪ್ನ ಕೊಡಿ. ಓಕೆ, ಸ್ಟಾರ್ಟಿಂಗ್ ಫಸ್ಟ್ ಲೈನಲ್ಲಿ 1 ಸೆಂಟಿಮೀಟರ್ನ ಗ್ಯಾಪ್ನ ಕೊಟ್ಬಿಟ್ಟು ಫಸ್ಟ್ ಲೆಟರ್ ಕ್ಯಾಪಿಟಲಿಂದ ಸ್ಟಾರ್ಟ್ ಮಾಡಿ ಸೊ ಕರೆಕ್ಟಾಗಿ ಎಂಡ್ವರೆಗೂ ಬದಿ. ನೆಕ್ಸ್ಟ್ ಆ ಸೆಂಟೆನ್ಸ್ ಕಂಟಿನ್ಯೂಷನ್ ಸೆಕೆಂಡ್ ಲೈನಲ್ಲಿ ಸ್ಟಾರ್ಟಿಂಗಿಂದನೇ ಕಂಟಿನ್ಯೂ ಆಗಬೇಕು. ಈ ಥರ ಒಂದು ಫಾರ್ಮೆಟ್. ಓಕೆ, ಸೊ ನಿಮ್ಮ ಆನ್ಸರ್ ಶೀಟ್ ಆವಾಗ ತುಂಬ ನೀಟ್ನೆಸ್ ಆಗಿ ಕಾಣ್ತಾ ಹೋಗುತ್ತೆ. ಓಕೆ, ಸೊ ಈ ಥರ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರ ಮೂಲಕ ನಿಮ್ಮ ಒಂದು ರೈಟಿಂಗ್ ಸ್ಕಿಲ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು. ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವೇನಾದ್ರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ಕಲ್ಲಿ ನನ್ನ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ, ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.